ಕನ್ನಡ ಮೀಡಿಯಂ 24x7 ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವ ಪರಿಸರ ದಿನ, ಹಾಗಾಗಿ ನಾವು ಈ ಮಾತುಕತೆಯನ್ನು ಪರಿಸರದಲ್ಲೇ ಮಾಡ್ತಾಯಿದ್ದೀವಿ. ಪೂರ್ಣಚಂದ್ರ ತೇಜಸ್ವಿಯವರು ಒಂದು ಮಾತನ್ನು ಯಾವಾಗಲೂ ಹೇಳ್ತಾಯಿದ್ರು, ಶಿವರಾಮ ಕಾರಂತರ ಕಾಲದಲ್ಲಿ ಕಾಡು ಅನ್ನೋದು ದುರ್ಗಮವಾದ ಮತ್ತು ಭೇದಿಸಲೇಬೇಕಾದಂಥ ಒಂದು ವಸ್ತು ಆಗಿತ್ತು. ಆದರೆ ಕುವೆಂಪು ಅವರ ಕಾಲದಲ್ಲಿ ಕಾಡು ಅನ್ನೋದು ಪ್ರೀತಿಸಬೇಕಾದ ಮತ್ತು ತಾಧ್ಯಾತ್ಮವನ್ನು ಸಂಬಂಧವನ್ನು ಬೆಸೆಯಬೇಕಾದಂಥ ಒಂದು ನಮ್ಮ ಜೊತೆಗೆ ಇರ್ತಕ್ಕಂಥ ಒಂದು ವಸ್ತು ಆಗಿತ್ತು. ಆದರೆ ಇವತ್ತು ಕಾಡು ಅನ್ನೋದು ನಾವು ಉಳಿಸಲೇಬೇಕಾದಂಥ ಅನಿವಾರ್ಯತೆ ಆಗಿದೆ ಅಂತೇಳಿ. ಹಾಗಾಗಿ ಕಾಡಿನ ಬಗ್ಗೆ ಮನುಷ್ಯನಿಗೆ ಬಹಳ ಕುತೂಹಲ ಯಾವಾಗಲಿಂದಲೂ ಇದೆ. ಆದರೆ ಕಾಡು ಅಷ್ಟೇ ಅಲ್ಲ, ಪರಿಸರ ಎಲ್ಲವೂ ಸೇರಿ ಪರಿಸರ. ಹಾಗಾಗಿ ವಿಶ್ವ ಪರಿಸರದ ದಿನ ನಾವು ಮಾತಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ನಾವು ವಾಸವಿ ಪಬ್ಲಿಕ್ ಶಾಲೆಯ ಮಕ್ಕಳ ಜೊತೆಗೆ ಈ ಪರಿಸರ ದಿನಾಚರಣೆಯ ಬಗ್ಗೆ, ವಿಶ್ವ ಪರಿಸರ ದಿನದ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಗೆ ವಾಸವಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿದ್ದಾರೆ. ನಿನ್ನ ಹೆಸರೇನಪ್ಪ? ತ್ರಿಷಾ, ಸಿರಿ, ಆದ್ರಿಕಾ, ಮುಕ್ತಶ್ರೀ, ಹರಿಣಿ ಹಾಗೂ ಚೇತನ್, ಈ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಪರಿಸರದ ಬಗ್ಗೆ ಮಕ್ಕಳು ಏನು ಅರ್ಥ ಮಾಡ್ಕೊಂಡಿದ್ದಾರೆ, ಮುಂದಿನ ಪೀಳಿಗೆಯೇ ಅವರು ಪರಿಸರವನ್ನು ಉಳಿಸಬೇಕಾದರೆ ಅವರು. ಹಾಗಾದರೆ ಅವರ ಮನಸ್ಸಿಗೆ ಪರಿಸರ ಏನಿಸ್ತಾ ಇದೆ ಮತ್ತು ಅವರ ಕರ್ತವ್ಯ ಜವಾಬ್ದಾರಿಗಳನ್ನು ಅದ್ರ ಬಗ್ಗೆ ಮಾತಾಡೋಣ. ನಾನು ಮೊದಲನೇದಾಗಿ ಈ ಪರಿಸರ ದಿನಾಚರಣೆ, ಈ ದಿನಾಚರಣೆಯ ಮಹತ್ವ ಏನು, ನಿಮಗೆ ಇವತ್ತಿನ ದಿನ ಏನು ಮಾಡಬೇಕು, ಇದು ಇಷ್ಟು ಇಂಪಾರ್ಟೆಂಟ್ ಅಂತ ಯಾಕೆ ಅನ್ನಿಸ್ತಾ ಇದೆ, ಯಾರು ಹೇಳ್ತೀರಿ? ಮೊದಲನೆಯದಾಗಿ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಪರಿಸರ ದಿನಾಚರಣೆಯನ್ನು ಪ್ರತಿ ವರ್ಷದ ಜೂನ್ 5ರಂದು ನಾವು ಆಚರಿಸುತ್ತೇವೆ. ಈ ದಿನವು 1972ರಂದು ಪ್ರಾರಂಭವಾಗಿದ್ದು, ಆದರೆ ನಾವು 1973ರಂದು ಈ ಆಚರಣೆಯನ್ನು ಆಚರಿಸಲಾಗುತ್ತಿದ್ದೇವೆ. ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನಲ್ಲಿರುವ ಮರ, ಗಿಡ, ಪಕ್ಷಿ ಎಲ್ಲವೂ ಕೂಡ ಸೇರುತ್ತದೆ. ಪರಿಸರವನ್ನು ನಾವು ಈಗಿನ ಜನ್ರೇಷನಲ್ಲಿ ನಾಶ ಮಾಡುತ್ತಿದ್ದೇವೆ. ಆದ್ದರಿಂದ ಪರಿಸರವನ್ನು ನಾಶ ಮಾಡದಂತೆ ತಡೆಯುವುದು ಹೇಗೆ ಎಂಬುದರ ಬಗ್ಗೆ ನಾವು ನೋಡೋಣ. ಮೊದಲನೆಯದಾಗಿ ನಾವು ಏನೆಂದರೆ ಗಿಡ ಮರಗಳನ್ನು ನೆಡುವುದನ್ನು, ಮರಗಳನ್ನು ಕಡಿಯುವುದರ ಬದಲಾಗಿ ಗಿಡ ಮರಗಳನ್ನು ನೆಡುವುದು, ಹಾಗೂ ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು ಹೇಗೆ ಎನ್ನುವುದರ ಬಗ್ಗೆ ಎಲ್ಲ ಜನರಿಗೂ ಪ್ರಸಾರ ಮಾಡುವುದು, ಹಾಗೂ ಮರಗಿಡಗಳನ್ನು ಅತಿ ಹೆಚ್ಚು ಬೆಳೆಸಬೇಕು, ಹಾಗೂ ಮರ ಗಿಡಗಳನ್ನು ಕಡಿದು ನಾಶ ಮಾಡಬಾರದು. ಪರಿಸರದಿಂದ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಏನೆಂದರೆ ಗಾಳಿ, ನೀರು, ವಾಯು ಮುಂತಾದ ಹಲವಾರು ಸಂಪನ್ಮೂಲಗಳನ್ನು ನಾವು ಪರಿಸರದಿಂದ ತೆಗೆದುಕೊಳ್ಳುತ್ತಿದ್ದೇವೆ. ಅದಲ್ಲದೆ ನಾವು ಇಷ್ಟೆಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ತೆಗೆದುಕೊಳ್ಳದಲ್ಲದೆ ನಾವು ಈ ಪರಿಸರವನ್ನು ನಾಶ ಮಾಡುತ್ತಿದ್ದೇವೆ. ಹಾಗಾಗಿ ನನ್ನ ಭೂಮಿ ನನ್ನ ಭವಿಷ್ಯ ಬದುಕಿನ ಮುಂದಿನ ಪೀಳಿಗೆಗೆ ನಾವು ಮುಂದಿನ ಪೀಳಿಗೆಗಳಿಗೆ ನಾವು ಪರಿಸರವನ್ನು ಉಳಿಸಬೇಕು, ಬೆಳೆಸಬೇಕು ಎನ್ನುವುದರ ಮೂಲಕ ಪ್ಲಾಸ್ಟಿಕ್ ಅನ್ನು ತ್ಯಜಿಸಬೇಕು. ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ಪ್ಲಾಸ್ಟಿಕ್ ಅನ್ನು ತ್ಯಜಿಸಬೇಕು ಎನ್ನುವುದರ ಮೂಲಕ ಎನ್ನುವುದು ದೇಹವಾಗಿದೆ. ಅದು ಪರಿಸರ ದಿನದ ಮಹತ್ವ. ಪರಿಸರ ದಿನ ಅಂತಂದ್ರೆ ಏನೇನು ಮಾಡಬೇಕಾಗುತ್ತೆ, ಜವಾಬ್ದಾರಿ ಏನು, ಎಲ್ಲದನ್ನೂ ಸರಿಯಾಗಿ ಚೆನ್ನಾಗಿ ಹೇಳಿದೆ. ಈಗ ಪರಿಸರ ಅಂದ್ರೇನು, ಯಾವುದನ್ನ ನಾವು ಪರಿಸರ ಅಂತ ಹೇಳ್ತೀವಿ? ಯಾರು ಹೇಳ್ತೀರಿ? ಸಿರಿ, ಮುಕ್ತಶ್ರೀ, ಚೈತನ್ಯ. ಪರಿಸರ ಅಂತ ನಾವು ಯಾವುದಕ್ಕೆ ಹೇಳ್ತೇವೆ? ತಗೊಳ್ಳು. ನಮ್ಮ ಸುತ್ತಮುತ್ತಲಿನ ಕಾಡು, ವನ, ಮರ, ಗಿಡ, ಪಕ್ಷಿ ಎಲ್ಲವೂ ಕೂಡ ಪರಿಸರಕ್ಕೆ ಸೇರಿ. ಈಗ ಅವಳಿಗೆ ಕೊಡಲಿ, ಪರಿಸರ ಅಂದ್ರೇನು, ಯಾವುದನ್ನ ನೀವು ಪರಿಸರ ಅಂತ ಹೇಳ್ತೀವಿ? ನಮ್ಮ ಸುತ್ತಮುತ್ತ ಏನೇನಿದೆ, ಗಿಡ ಇರ್ಬೋದು, ಮರ ಇರ್ಬೋದು, ಸಣ್ಣ ಚಿಕ್ಕ ಗಿಡಗಳನ್ನ ನಾವು ಪರಿಸರ ಅಂತ ಅಂತೀವಿ. ಯಾಕೆ ಇದಿಷ್ಟೇ ಪರಿಸರ ಯಾಕೆ? ಯಾಕಂದ್ರೆ ನಾವು ಅದ್ರ ಜೊತೆಗೆ ಜೀವನ ಮಾಡ್ತೀವಿ, ಅದ್ರ ಜೊತೆಗೇನೆ ಇದ್ದೀವಿ, ನಾವು ಅದನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಪರಿಸರವನ್ನು ಉಳಿಸ್ಬೇಕು ಅಂತಂದರೆ ಭಾಳ ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಯಾವುದು? ಸಿರಿ ಹೇಳ್ತೀಯಾ? ನೀನು ಹೇಳ್ತೀಯಾ? ಹೇಳು. ಪರಿಸರವನ್ನು ಉಳಿಸ್ಬೇಕಾದ್ರೆ ನಾವು ಯಾವ ಕೆಲಸವನ್ನು ಮೊದಲು ಈ ಕೆಲಸವನ್ನು ಮಾಡ್ತೀವಿ, ಆಮೇಲೆ ಎರಡನೇ ಈ ಕೆಲಸ ಮಾಡ್ತೀವಿ ಅಂತ ಯಾವ್ದನ್ನ ನಾವು ಲಿಸ್ಟ್ ಮಾಡ್ಬೋದು? ಮೊದಲಿಗೆ ನಾವು ಗಿಡ ಮರಗಳನ್ನ ಕಡಿಬಾರ್ದು. ಅದನ್ನ ಕಡಿದ್ರೇನೆ ನಾವು ಪರಿಸರನ ಫುಲ್ ನಾಶ ಮಾಡಿದೀವಿ ಅಂತ ಬರುತ್ತೆ. ಆಮೇಲೆ ಪರಿಸರನ ಹೇಗೆ ಕಟ್ ಮಾಡಿದೀವಿ ಅಂತ ಅಂದಮೇಲೆ ಅದನ್ನ ಮತ್ತೆ ಹೇಗೆ ನಾವು ಸಂರಕ್ಷಿಸ್ಕೊಳ್ಬೇಕು ಅನ್ನೋದನ್ನ ಜನರಲ್ಲಿ ಜಾಗೃತಿನ ಮೂಡಿಸ್ಬೇಕು. ಮೊದಲನೇದಾಗಿ ಗಿಡ ಮರಗಳನ್ನು ಕಡಿಬಾರ್ದು. ಇರ್ತಕ್ಕಂಥ ಗಿಡ ಮರಗಳು ಅಮೂಲ್ಯ ಆಸ್ತಿ. ಅವುಗಳನ್ನು ನಾವು ಕಡಿದ್ರೆ ಅದು ಬೆಳೆಯುವಷ್ಟು ವರ್ಷಕ್ಕೆ ನಾವು ಅಷ್ಟು ಗಿಡಗಳನ್ನು ನಾವು ನೆಟ್ಟು ಸಾಕಿ ಬೆಳೆಸೋಕ್ಕೆ ನಮ್ಮ ಜೀವಮಾನದಲ್ಲಂತೂ ಆಗೋದಿಲ್ಲ.
100 ವರ್ಷ 200 ವರ್ಷ 300 ವರ್ಷ 500 ವರ್ಷಗಳಿಂದ ಆ ಮರಗಳು ಇರ್ತವೆ. ಅಷ್ಟು ವರ್ಷಗಳಿಂದ ನಮಗೆ ಗಾಳಿಯನ್ನು ಕೊಡ್ತಾ ಇರ್ತೀವಿ. ಅದನ್ನು ಮೊದಲು ಉಳಿಸ್ಬೇಕು ಅನ್ನೋದು ಮೊದಲನೇ ಆದ್ಯತೆ. ಹಾಗಾದರೆ ಈ ಪರಿಸರಕ್ಕೆ ನಮಗೆ ಬಹಳ ದೊಡ್ಡ ಕಂಟಕ ಅಂದರೆ ಯಾವುದು? ಇದನ್ನು ಬಿಟ್ಟರೆ ಇದಿರೋ ಕಾರಣಕ್ಕೇ ಪರಿಸರ ನಾಶ ಆಗ್ತಾ ಇದೆ. ಬಹಳ ದೊಡ್ಡ ಕಂಟಕ ಆಗಿರೋದು ಪರಿಸರಕ್ಕೆ ಅನ್ನೋದು ಯಾವ ವಸ್ತು, ಯಾವ ಅಂಶ? ಯಾರು ಹೇಳ್ತೀರಿ? ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಯಾಕೆ? ಯಾಕಂದರೆ ಅದು ಮಣ್ಣಲ್ಲಿ ಮಣ್ಣಾಗಲ್ಲ. ಅದಕ್ಕೆ ಮಣ್ಣಾಗೋಕ್ಕೆ ತುಂಬ ಕೋಟಿ ವರ್ಷಗಳೇ ಬೇಕಾಗತ್ತೆ. ಅದರಿಂದ ಈಗಿನ ನಾಡಿನ ಜನರು ತುಂಬ ಉಪಯೋಗಿಸ್ತಾ ಇದ್ದಾರೆ. ಅದನ್ನು ಕಡಿಮೆ ಮಾಡಬೇಕು. ಮನೇಲಿ ಮಾಡಿರುವಂತಹ ವಸ್ತುಗಳನ್ನು ಉಪಯೋಗಿಸ್ಬೇಕು. ಪ್ಲಾಸ್ಟಿಕ್ ಉಪಯೋಗಿಸೋದ್ರಿಂದ ನಮ್ಮ ಪರಿಸರ ನಾಶ ಆಗ್ತಾಯಿದೆ. ಭೂಮಿಲಿ ಹೂತೋಯ್ತು ಅಂದರೆ ಅದು ಕರಗೋದಿಲ್ಲ, ಕೊಳತೋಗೋದಿಲ್ಲ, ನಾಶ ಆಗೋದಿಲ್ಲ. ಹಾಗಾದರೆ ಪ್ಲಾಸ್ಟಿಕ್ಕಿಗೆ ಪರ್ಯಾಯವಾಗಿ ನಾವು ಏನು ಮಾಡ್ಬೋದು? ನಾವು ಈಗ ಪ್ಲಾಸ್ಟಿಕ್ ಇರೋದನ್ನೇ ಮತ್ತೆ ರೀಯೂಸಬಲ್ ಮಾಡ್ಕೊಬೇಕು. ಮೊದಲನೇದು ಪ್ಲಾಸ್ಟಿಕ್ಕನ್ನು ರೀಯೂಸ್ ಮಾಡಬೇಕು. ಆಮೇಲೆ ಮತ್ತೆ ಇನ್ನು ಮುಂದೆ ಪ್ಲಾಸ್ಟಿಕ್ಕನ್ನು ಮುಟ್ಟಕ್ಕೆ ಹೋಗಬಾರ್ದು, ಯಾರು ಕೂಡ ತೊಗೊಬಾರ್ದು. ಪ್ಲಾಸ್ಟಿಕ್ ಬದಲು ಏನು ಮಾಡ್ಬೋದು? ಮನೆ ವಸ್ತು, ಮನೆ ವಸ್ತು, ಪೇಪರ್ ಪ್ಯಾಕ್ ಯೂಸ್ ಮಾಡ್ಬೋದು, ಬಟ್ಟೆ ಕವರ್ ಯೂಸ್ ಮಾಡ್ಬೋದು. ಮತ್ತು ಈ ಥರದ್ದನ್ನು ಜಾಸ್ತಿ ಬಳಸಬೇಕು. ಆಮೇಲೆ ಪ್ಲಾಸ್ಟಿಕ್ ಮೇಲೆ ಅವಲಂಬಿತರಾಗಬಾರ್ದು. ಎಷ್ಟು ಕಡಿಮೆ ಪ್ಲಾಸ್ಟಿಕ್ಕನ್ನು ಬಳಸ್ತೇವೋ ಅಷ್ಟು ನಮ್ಮ ಪರಿಸರಕ್ಕೆ ಒಳ್ಳೆಯದು. ಪರಿಸರದಲ್ಲಿ ಇರ್ತಕ್ಕಂಥ ಕಲ್ಮಶ ಹಾಳಾಗುತ್ತೆ. ಮತ್ತು ಎಷ್ಟೋ ವರ್ಷಗಳಿಂದ ಪ್ಲಾಸ್ಟಿಕ್ ಅಲ್ಲೇ ಇತ್ತು ಅಂದರೆ, ಪ್ಲಾಸ್ಟಿಕ್ ಯಾವಾಗಲೂ ಇಲ್ಲ ಅಂತಲ್ಲ, ಪ್ರಪಂಚದಲ್ಲಿ ಯಾವಾಗಲೂ ಇತ್ತದು. ಆದರೆ ನಾವೇನು ಪಾಲಿಥಿನ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಪ್ರತಿದಿನ ಅದನ್ನು ಬಿಟ್ಟು ನಾವು ಬೇರೆ ಏನು ಬಳಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದಮೇಲೆ ನಾವು ಅದಕ್ಕೆ ಅಡ್ಜಸ್ಟ್ ಆಗಿದ್ದೀವಿ. ಆದರೆ ಅದಕ್ಕಿಂತ ಮುಂಚೆ ಪೇಪರ್ ಬ್ಯಾಗ್ ಯೂಸ್ ಮಾಡ್ತಾಯಿದ್ರು, ಬಟ್ಟೆ ಬ್ಯಾಗ್ ಯೂಸ್ ಮಾಡ್ತಾಯಿದ್ರು. ಅವಾಗಲೂ ಮನುಷ್ಯರು ಜೀವನ ಮಾಡ್ತಾಯಿದ್ರಲ್ವ. ಹಾಗಾಗಿ ಪ್ಲಾಸ್ಟಿಕ್ ಪರಿಸರಕ್ಕೆ ಬಹಳ ದೊಡ್ಡ ಕಂಟಕ. ಮತ್ತು ನಾವು ಪರಿಸರವನ್ನು ಉಳಿಸಲಿಕ್ಕೆ ಮತ್ತೆ ಬೇರೆ ಏನು ಮಾಡ್ಬೋದು? ಏನು ಕ್ರಮಗಳನ್ನು ತೆಗೆದುಕೊಳ್ಬೋದು? ಯಾರು ಹೇಳ್ತೀರಿ? ನೀ ಹೇಳ್ತೀಯಾ? ಬೇಡದಿಲ್ದಿರೋ ವಸ್ತುಗಳೆಲ್ಲ ಇದು ಯೂಸ್ ಮಾಡಬಾರ್ದು. ಕೆಮಿಕಲ್ಸ್ನ ನಾವು ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಬೇಡದಿಲ್ದಿರುವ ಕೆಮಿಕಲ್ಸ್, ಅನಗತ್ಯವಾದ ಕೆಮಿಕಲ್ಸ್ ಇಲ್ಲದೆ ಬದುಕೋಕ್ಕಾಗಲ್ಲ. ಆದರೂ ಅನಗತ್ಯವಾಗಿರೋ ಕೆಮಿಕಲ್ಸ್, ಉದಾಹರಣೆಗೆ ಕೃಷಿನಲ್ಲಿ ರಸಗೊಬ್ಬರಗಳನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಆದರೆ ಸಾವಯವ ಕೃಷಿ ಮಾಡ್ಬೋದಲ್ವಾ ರಸಗೊಬ್ಬರಗಳಿಲ್ದೇನೆ? ಮತ್ತೆ ಬೇರೆ ಏನು ಮಾಡ್ಬೋದು? ವಾಹನಗಳು, ಪೊಲ್ಯೂಟ್ ಮಾಡುವ ವಾಹನಗಳನ್ನು ಅವಾಯ್ಡ್ ಮಾಡಬೇಕು. ಇವಾಗ ನಾವು ಎಲೆಕ್ಟ್ರಿಕ್ ವಾಹನಗಳು ಬಂದಿದೆ, ಅದನ್ನು ಯೂಸ್ ಮಾಡ್ಬೋದು. ಸೈಕಲ್ ಯೂಸ್ ಮಾಡ್ಬೋದು. ನಾವು ನಡ್ಕೊಂಡು ಹೋಗ್ಬೋದು. ತುಂಬ ಬೇರೆ ಆಲ್ಟರ್ನೇಟಿವ್ಸ್ ಇದೆ, ನಾವು ಅದನ್ನು ಟ್ರೈ ಮಾಡಬೇಕು. ಒಬ್ರು ಒಂದೇ ಕಾರಲ್ಲಿ ಹೋಗೋ ಬದಲು 50 ಜನ ಒಂದೇ ಬಸ್ಸಲ್ಲಿ ಹೋಗೋಣ ಅಂತ, ಅದು ಬೆಸ್ಟ್ ಅಲ್ವಾ? ಅದು ಬೆಸ್ಟ್. ಒಬ್ಬರೇ ಯಾಕೆ ಹೋಗ್ಬೇಕು? 50 ಜನ ಬಸ್ಸಲ್ಲಿ ಹೋಗೋಣ. ಅಷ್ಟು ಪೆಟ್ರೋಲ್, ಅಷ್ಟು ವಾಯು ಮಾಲಿನ್ಯ ಆಗೋ ತಪ್ಪುತ್ತಲ್ವಾ? ಸರಿ, ಈಗ ಶಿವಮೊಗ್ಗದಲ್ಲಿ ವಾಸವಿ ಪಬ್ಲಿಕ್ ಸ್ಕೂಲ್ ಅಂತಂದರೆ ಒಂದು ಮೇಜರ್ ಶಾಲೆ. ಅದು ಭಾಳ ಕಲ್ಚರಲ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಭಾಳ ಕೆಲಸ ವಾಸವಿ ಶಾಲೆ ಮಾಡಿದೆ. ಈ ಪರಿಸರ ರಕ್ಷಣೆಗೆ ಸಂಬಂಧಪಟ್ಟಂತೆ ವಾಸವಿ ಶಾಲೆ ಏನು ಮಾಡಿದೆ? ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ ನಾವು. ನಮ್ಮ ಸ್ಕೂಲಲ್ಲೇ 50+ ಟ್ರೀಸ್, ಗಿಡಗಳನ್ನೆಲ್ಲ ಬೆಳೆಸಿದ್ದೀವಿ ನಿಮ್ಮ ಶಾಲೆಯ ಆವರಣದಲ್ಲಿ. ಒಂದು ಮರದಿಂದ ಎಷ್ಟು ಹೆಲ್ಪ್ಫುಲ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಎಷ್ಟು ಆಕ್ಸಿಜನ್ ಪ್ರೊವೈಡ್ ಮಾಡುತ್ತೆ, ಶ್ಯಾಡೋ, ಫ್ರೆಶ್ ಏರ್ ಎಲ್ಲ. ಅದರಲ್ಲಿ ನಾವು 50+ ಗ್ರೋ ಮಾಡಿದ್ದೀವಿ ಅಂದರೆ ಇದಕ್ಕಿಂತ ಜಾಸ್ತಿ ಏನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗತ್ತೆ? ಫೈನ್. ಈಗ ಪರಿಸರ ರಕ್ಷಣೆಗೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವ, ನಾನು ಇಂಥ ಒಂದು ಕೆಲಸವನ್ನು ಮಾಡಿದೆ, ಪರಿಸರ ರಕ್ಷಣೆಗಾಗಿ ನಂದು ಒಂದು ಪಾಲು, ನಂದು ಒಂದು ಜವಾಬ್ದಾರಿಯುತ ಕೆಲಸವನ್ನು ನಾನು ಮಾಡಿದೆ ಅಂತ ಅನ್ನೋದನ್ನು ನೀವೆಲ್ಲರೂ ಒಂದೊಂದು ಅನುಭವ ಶೇರ್ ಮಾಡ್ತೀರಾ? ನೀವೇನು ಮಾಡಿದ್ದೀರಿ ಅಂತ ನಿನ್ನಿಂದನೇ ಶುರುವಾಗಲಿ ಹೇಳಪ್ಪ. ಪರಿಸರ ದಿನದಂದು ಇವತ್ತು ಮಾತ್ರ ಇಲ್ದಲೆ ಬೇರೆ ದಿನಗಳಲ್ಲೂ ನಾವು ಗಿಡಗಳನ್ನು ಬೆಳೆಸಿದ್ದೀವಿ, ವಾಟರ್ ಮಾಡಿದ್ದೀವಿ. ದಿನಾಗಲೂ ಸ್ಕೂಲಿಗೆ ಸೈಕಲಲ್ಲೇ ಬರ್ತಿದ್ದೀವಿ. ನಾವೇ ಸ್ಟಾರ್ಟ್ ಮಾಡ್ತಿದ್ದೀವಿ ಅವಾಯ್ಡ್ ಮಾಡೋಕ್ಕೆ ಪೆಟ್ರೋಲನ್ನು, ಗಾಡಿಗಳನ್ನು. ಫೈನ್. ನಮ್ಮನೇಲಿ ಗಿಡಗಳೆಲ್ಲ ನೆಟ್ಟಿರ್ತಾರೆ. ಆಲ್ಮೋಸ್ಟ್ ದಿವಸ ನಾನು ನೀರು ಹಾಕ್ತಾನೆ ಇರ್ತೀನಿ. ಆ್ಯಂಡ್ ಯಾವುದು ಗಿಡಗಳು ವೇಸ್ಟ್ ಏನೋ ಹಾನಿ ಮಾಡ್ತಿದೆ ಅಂದಿದ ತಕ್ಷಣ ಅದನ್ನೆಲ್ಲ ಕಟ್ ಮಾಡೋಕ್ಕೆ ಹೋಗಲ್ಲ. ಅಕಸ್ಮಾತ್ ತೆಗ್ದುಬಿಟ್ಟು ಬೇರೆ ಜೊತೆನೇ ತೆಗ್ದು ಆ ಕಡೆ ಬೇರೆ ಕಡೆ ನೆಟ್ಟಿರ್ತೀನಿ. ನಾವು ಮತ್ತು ನಮ್ಮ ಗೆಳೆಯರು ಎಲ್ಲರೂ ಸೇರ್ಕೊಂಡು ಎಲ್ಲೆಲ್ಲಿ ನಮಗೆ ಫಲವತ್ತತೆ ಜಾಸ್ತಿ ಇದೆ ಅನಿಸುತ್ತೆ ಅಲ್ಲಿ 50ಕ್ಕೂ ಹೆಚ್ಚು ಬೀಜ ಮತ್ತು ಚಿಕ್ಕ ಚಿಕ್ಕ ಪುಟ್ಟ ಗಿಡಗಳನ್ನು ನೆಡ್ತಾ ಬಂದಿದ್ದೇವೆ ಇಲ್ಲಿ ತನಕ. ನಾನು ಪ್ಲಾಸ್ಟಿಕ್ ಬಳಕೆ ನಮ್ಮ ಪೇರೆಂಟ್ಸ್ಗೂ ಸಹ ಕಮ್ಮಿ ಮಾಡೋಕ್ಕೆ ಹೇಳಿ ಅದ್ರ ಬದಲು ಬಟ್ಟೆ ಬ್ಯಾಗನ್ನು ಉಪಯೋಗ್ಸೋಕ್ಕೆ ಹೇಳಿದ್ದೀವಿ. ನಮ್ಮದು ಒಂದು ಹೋಟೆಲ್ ಇದೆ, ಹಾಗಾಗಿ ಅದನ್ನೇ ಜಾಸ್ತಿ ಉಪಯೋಗ್ಸೋಕ್ಕೆ ಹೇಳಿದ್ದೀನಿ. ಮತ್ತು ಈ ಕಸ ಕಡ್ಡಿಗಳನ್ನು ನಾವು ಆಚೆ ಹೋಗ್ಬೇಕಾದ್ರೆ ಎಲ್ಲಾರೇ ಸಿಕ್ಕಿದ್ವಿ ಅಂದರೆ ಅದನ್ನೆಲ್ಲ ಸೂಕ್ತವಾದ ಜಾಗದಲ್ಲಿ ಹಾಕ್ತೀವಿ. ಮತ್ತು ಈಗ ನಮಗೆ ರಿಯೂಸಬಲ್ ಆಗುವಂಥ ವಸ್ತುಗಳನ್ನೆಲ್ಲ ಯೂಸ್ ಮಾಡ್ತೀವಿ. ಅದು ನಮಗೆ ಬೇಡ ಅಂದರೆ ಬೇರೆಯವರಿಗೆಲ್ಲ ಕೊಡೋಕ್ಕಾದ್ರೂ ಹೆಲ್ಪ್ ಮಾಡ್ತೀನಿ.
ನಾನು ಮತ್ತು ನನ್ನ ಫ್ರೆಂಡ್ಸ್ ಆ್ಯಕ್ಚುಲಿ ಎನ್ವಿರಾನ್ಮೆಂಟ್ ಬಗ್ಗೆ ಸಖತ್ ಕನ್ಸರ್ನ್ ತೋರಿಸಿದ್ದೀವಿ. ಈಗ ನಾವು ರೋಡಲ್ಲೆಲ್ಲ ಓಡಾಡಬೇಕಾದ್ರೆ ವೇಸ್ಟ್ ಕ್ಯಾನ್ಸ್ ದೆನ್ ವೇಸ್ಟ್ ಬ್ಯಾಗ್ಸನ್ನೆಲ್ಲ ಎಸ್ದಿರ್ತಾರೆ ರೋಡಲ್ಲಿ. ಸೊ ಆ ವೇಸ್ಟ್ ಬ್ಯಾಗ್ಸ್, ಆ ವೇಸ್ಟ್ ಕ್ಯಾನ್ಸನ್ನು ನಾವು ಎತ್ತಿ ಡಸ್ಟ್ಬಿನಲ್ಲಿ ಹಾಕಿದರೆ ಎನ್ವಿರಾನ್ಮೆಂಟ್ ಪಲ್ಯೂಷನ್ ಕಡಿಮೆ ಆಗುತ್ತೆ. ದೆನ್ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಒಂದೊಂದು ಗಿಡ ಸಾಕೋದ್ರಿಂದ ಎನ್ವಿರಾನ್ಮೆಂಟ್ಗೆ ಒಂದು ಮೇಜರ್ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಮತ್ತು ನಮ್ಮ ಮನೇಲಿ ಎಲ್ಲ ತುಂಬ ಗಿಡಗಳನ್ನು ನೆಟ್ಟಿದ್ದೀವಿ. ಹಾಗೂ ನಾವು ಈಗ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಎಲ್ಲಾದರೂ ಕಸ ಏನಾದರೂ ಕಾಣ್ತಿದ್ರೆ ಅದನ್ನೆಲ್ಲ ಎತ್ತಿ ಡಸ್ಟ್ಬಿನ್ನಿಗೆ ಹಾಕಿದ್ದೀವಿ. ಹಾಗೂ ನಾವು ಕೆಲವೊಂದು ಕಡೆ ಎಲ್ಲ ಅಂದರೆ ನಮ್ಮ ಮನೆ ಸುತ್ತಮುತ್ತಲೆಲ್ಲ ಪರಿಸರದಲ್ಲಿರುವಂಥ ಎಲ್ಲ ಕಸವನ್ನು ಕೂಡ ಕ್ಲೀನ್ ಮಾಡಿ ಸುಟ್ಟಿದ್ದೀವಿ. ಭಾಳ ಮುಖ್ಯವಾದ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ. ನಾವು ಎಷ್ಟು ಯಾವುದೇ ಕೆಲಸವನ್ನು ಪರಿಸರ ರಕ್ಷಣೆಯಲ್ಲಿ ಸಣ್ಣ ಕೆಲಸ ಅಂತ ಅನ್ಕೋಬಾರ್ದು. ಅದು ಸಣ್ಣ ಕೆಲಸ ಆಗಿರ್ಬೋದು. ಆ ಸಣ್ಣ ಕೆಲಸವನ್ನು 1,000 ಜನ ಮಾಡಿದರೆ, 1,00,000 ಜನ ಮಾಡಿದರೆ, ಆ ಸಣ್ಣ ಕೆಲಸವನ್ನು 1 ಕೋಟಿ ಜನ ಮಾಡಿದರೆ ಅದು ನಮ್ಮ ಸೊಸೈಟಿಗೆ ಕೊಡ್ತಕ್ಕಂಥ ಕೊಡುಗೆ ಇದೆಯಲ್ಲ, ಅದು ಬಹಳ ಮಹತ್ವದ ಕೊಡುಗೆ ಆಗಿರುತ್ತೆ. ಪರಿಸರ ರಕ್ಷಣೆಗೆ ಸಂಬಂಧಪಟ್ಟಂಥ ಯಾವುದೇ ಸಣ್ಣ ಕೆಲಸವನ್ನು ಸಹ ಸಣ್ಣ ಕೆಲಸ ಅನ್ಕೋಬಾರ್ದು ಅನ್ನೋದನ್ನು ಈ ವಾಸವಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಅವರ ತಮ್ಮ ಸ್ವಂತ ಅನುಭವದ ಮೂಲಕ ಮತ್ತು ತಾವು ಏನು ಕಂಡಿದ್ದೇವೋ ಅದನ್ನು ಹೇಳೋದ್ರ ಮೂಲಕ ಅವರು ಪ್ರಸ್ತುತಪಡಿಸಿದ್ದಾರೆ. ಹಾಗಾಗಿ ಪರಿಸರ ರಕ್ಷಣೆಗೆ ನಾವೆಲ್ಲರೂ ಒಂದಾಗಬೇಕು, ನಾವೆಲ್ಲರೂ ಒಟ್ಟಾಗಿ ಸೇರಿ ಪರಿಸರವನ್ನು ಉಳಿಸ್ಬೇಕು. ಮತ್ತು ಹಸಿ ಕಸ ಒಣ ಕಸ ಅಂತ ನಮ್ಮ ಮನೆಯಲ್ಲೇ ಬರುತ್ತೆ, ನಮ್ಮ ಮನೆಯಲ್ಲೇ ಶೇಖರಣೆ ಆಗುತ್ತೆ ಹಸಿ ಕಸ ಒಣ ಕಸ ಅಂತೇಳಿ. ಆ ಹಸಿ ಕಸ ಒಣ ಕಸವನ್ನು ನಾವು ಪ್ರತ್ಯೇಕಿಸಿ ಯಾವುದು ಹಸಿ ಕಸ ಇದೆಯೋ, ಯಾವುದು ಕೊಳೆಯುತ್ತೋ ಅದನ್ನು ಮತ್ತೆ ನಾವು ನಮ್ಮ ಮನೆಯಲ್ಲಿಯೇ ನಮ್ಮ ಕೈತೋಟಕ್ಕೇ ಬಳಸುವಂಥ ಕೆಲಸವನ್ನು ಮಾಡಿದರೆ ನಾವು ನಗರ ಸ್ಥಳೀಯ ಸಂಸ್ಥೆಗಳು ಆ ಕಸವನ್ನು ಎತ್ತಿ ವಿಲೇವಾರಿ ಮಾಡ್ತಾರಲ್ಲ, ಅವರಿಗೆ ಹೊರೆ ಕಡಿಮೆ ಆಗುತ್ತೆ. ಹಾಗಾಗಿ ನಮ್ಮಂಥ ಊರುಗಳಲ್ಲಿ ಇಂಥ ಕಸ ಸಂಗ್ರಹಣೆಯನ್ನು ನಾವೇ ವೈಯಕ್ತಿಕವಾಗಿ ನಾವು ಅದನ್ನು ಕಡಿಮೆ ಮಾಡ್ಬೋದು. ಆ ಕೆಲಸವನ್ನು ಸಹ ನಮ್ಮ ಮನೆಗಳಲ್ಲಿ ಮತ್ತು ನಮ್ಮ ಗೆಳೆಯರಲ್ಲಿ ಅದರ ಅವೇರ್ನೆಸ್ಸನ್ನು ನಾವು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ನಮ್ಮ ಕೊನೆಯ ಮಾತೇನಾಗಿರುತ್ತೆ? ಪರಿಸರವನ್ನು ನಾಶ ಮಾಡಬಾರದು. ಪರಿಸರ ಉಳಿಸಿ ನಾಡನ್ನು ಬೆಳೆಸಿ. ಪರಿಸರ ಉಳಿಸಿ ನಾಡನ್ನು ಬೆಳೆಸಿ. ಪರಿಸರ ಉಳಿಸಿ ನಾಡನ್ನು ಬೆಳೆಸಿ. ಹೇಳಿ ಇನ್ನೊಂದ್ಸರಿ. ಪರಿಸರ ಉಳಿಸಿ ನಾಡನ್ನು ಬೆಳೆಸಿ. ಪರಿಸರ ಉಳಿಸಿ ನಾಡನ್ನು ಬೆಳೆಸಿ ಅನ್ನುವಂಥ ಒಂದು ಮಹತ್ವದ ಸಂದೇಶವನ್ನು ಈ ವಾಸವಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ ಈ ಮಾತುಕತೆಯಲ್ಲಿ. ಮತ್ತೇನಾದರೂ ಕೊನೆಯದಾಗಿ ಯಾರಾದರೂ ಏನಾದರೂ ಹೇಳೋದಿದೆಯಾ ಪರಿಸರದ ಬಗ್ಗೆ? ಪರಿಸರ ಉಳಿಸಿ ನಾಡನ್ನು ಬೆಳೆಸಿ, ಇದೇ ಕೊನೆಯ ಮಾತು. ಹಾಗಾಗಿ ಪರಿಸರದ ಬಗ್ಗೆ ನಮ್ಮ ವಾಸವಿ ಸ್ಕೂಲ್ ಅವ್ರು ಮಾಡಿರೋಂಥ ಕಾಂಟ್ರಿಬ್ಯೂಷನ್ಸನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಹೇಳೋದಂದರೆ 2022ರಲ್ಲಿ ನಮ್ಮ ವಾಸವಿ ಶಾಲೆಯವರು ನಮ್ಮೆಲ್ಲರನ್ನು ತುಂಗಾ ಸೇತುವೆ ಬಳಿ ಕರೆದೊಯ್ದು ಅಲ್ಲಿ ಗಿಡ ಮರಗಳನ್ನು ನೆಟ್ಟಿಸಿದರು. ಹಾಗೆ ಕಳೆದ ವರ್ಷ ಈಶ್ವರವನಕ್ಕೂ ಸಹ ಕರೆದೊಯ್ದು ಅಲ್ಲಿರುವ ವಿವಿಧ ಮರ ಗಿಡಗಳ ಜಾತಿ, ಅದರಿಂದ ನಮಗೆ ಸಿಗುವ ಉಪಯೋಗಗಳು, ಅದರಿಂದ ನಮಗೆ ಸಿಗುವ ಔಷಧಗಳ ಬಗ್ಗೆ ನಮಗೆ ಅರಿವು ಮೂಡಿಸಿದರು. ಹಾಗೆ ಕಳೆದ ವರ್ಷ ನಮ್ಮೆಲ್ಲರನ್ನು ಊರುಗಡೂರಿನಲ್ಲಿರುವ ಮರದ ಗುಡ್ಡೆ ಎನ್ನುವ ದೇವಾಲಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿದರು. ನಮ್ಮ ಶಾಲೆಯಲ್ಲಿ ನಾವು ಸುಮಾರು 8ಕ್ಕಿಂತ ಹೆಚ್ಚು ಮರಗಳನ್ನು ಸಾಕಿದ್ದೇವೆ. ಹಾಗೂ ನಮ್ಮ ಶಾಲೆಯಲ್ಲಿ ಈ ವರ್ಷವೂ ಸಹ ವಿಭಿನ್ನವಾಗಿ ಪರಿಸರ ದಿನವನ್ನು ಆಚರಿಸಲಾಗಿದೆ. ಅದು ಏನೆಂದರೆ ನಮ್ಮ ಶಾಲೆಯಲ್ಲಿ 150ಕ್ಕಿಂತ ಹೆಚ್ಚು ವರ್ಷ ಬಾಳಿದ ಒಂದು ಮರವನ್ನು ಪೂಜಿಸಿ ಅದಕ್ಕೆ ವೃಕ್ಷ ಪೂಜೆಯನ್ನು ಸಲ್ಲಿಸಿದ್ದೇವೆ. ಈ ರೀತಿ ನಮ್ಮ ವಾಸವಿ ಶಾಲೆಯಲ್ಲಿ ಪ್ರತಿ ವರ್ಷ ವಿಭಿನ್ನ ಕಾರ್ಯಕ್ರಮಗಳೊಂದಿಗೆ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ನಾನು ವಾಸವಿ ಶಾಲೆಯ ವಿದ್ಯಾರ್ಥಿ ಎಂದು ಹೇಳಿಕೊಡಲು ಹೆಮ್ಮೆ ಪಡುತ್ತೇನೆಂದು ಹೇಳಲು ಇಷ್ಟಪಡುತ್ತೇನೆ. ಸಿರಿ ವಾಸವಿ ಶಾಲೆ ಏನು ಮಾಡ್ತಾಯಿದೆ ಅಂತೇಳಿ, ಏನು ಕಾಂಟ್ರಿಬ್ಯೂಷನ್ ಮಾಡ್ತಾಯಿದೆ ಪರಿಸರ ಉಳಿಸ್ಲಿಕ್ಕೆ, ಪರಿಸರಕ್ಕೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಭಾಳ ಚೆನ್ನಾಗಿ ಸಿರಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ಅಂತಿಮ ಸಂದೇಶ ಪರಿಸರವನ್ನು ಉಳಿಸಿ ನಾಡನ್ನು ಬೆಳೆಸಿ ಅನ್ನೋದ್ರ ಮೂಲಕ ನಾವು ಈ ಮಾತುಕತೆಗೆ ಕೊನೆ ಹೇಳ್ತಾ ಇದ್ದೀವಿ. ಮತ್ತು ಈ ಚರ್ಚೆಯಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಧನ್ಯವಾದಗಳು. ಇದು ಇವತ್ತಿನ ಮಾತುಕತೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡೋಣ. ಕ್ಯಾಮ್ರಾ ಪರ್ಸನ್ ಕೊಟ್ಟರೆ ಹೊನ್ನಾಡಿ ಚಂದ್ರಶೇಖರ್, ಕನ್ನಡ ಮೀಡಿಯಂ 24.